ಒಂದು ವಸ್ತುವಿನ ನಿಗದಿತ ಬೆಲೆ 800 ರೂಪಾಯಿ ಆಗೈತಿ. ಇದರ ಮೇಲೆ ಕ್ರಮವಾಗಿ 24% ಮತ್ತು 15% 2 ವರ್ಷ ಸತತ ರಿಯಾಯಿತಿಗಳನ್ನು ನೀಡಲಾಗುತ್ತೆ. ಹಾಗಾದ್ರೆ ಆ ವಸ್ತುವಿನ ಮಾರಾಟ ಬೆಲೆ ಕಂಡುಹಿಡಿರಿ ಅಂತ ಕೇಳ್ಯಾರ ಇಲ್ಲಿ. ನೋಡಿ ಸೆಲ್ಲಿಂಗ್ ಪ್ರೈಸ್ ಏನಕತಿ ಇಲ್ಲಿ 800 ರೂಪಾಯಿ ಮೇಲೆ 24% ಅಂದ್ರೆ ಡಿಸ್ಕೌಂಟ್ ಕೊಟ್ಟು ಉಳಿದಿದ್ದೆಷ್ಟು 76%. 76/100 ಆಗತ್ತ. 15% ಫ್ರಾಕ್ಷನ್ ಏನಾಗುತ್ತೆ 3/20 ಆಗತ್ತ. ಅಂದ್ರೆ 17/20 20 4 ಆಡ್ಲಿ 4 5 ಆಗತ್ತ. ಇದಷ್ಟು ಟೋಟಲ್ 2584/5 ಆಗತ್ತ. ಅಂದ್ರೆ 516.8 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪಿ ನ ಪ್ರಸ್ತುತ ವಯಸ್ಸಿನ 5 ಪಟ್ಟು ಕ್ಯೂ ನ ಪ್ರಸ್ತುತ ವಯಸ್ಸಿಗಿಂತ 29 ವರ್ಷಗಳು ಹೆಚ್ಚೈತೆ ಅಂತ ಕೊಟ್ರ. ಅಂದ್ರೆ 5 ಪಟ್ಟು ಅಂದ್ರೆ 5 ಪಿ ಕೊಟ್ಟು ಕ್ಯೂ ಪ್ಲಸ್ 29 ವರ್ಷ ಜಾಸ್ತಿ ಐತಿ. 8 ವರ್ಷಗಳ ನಂತರ ಕ್ಯೂ ನ ವಯಸ್ಸಿನ 5 ಪಟ್ಟು ಆ ಸಮಯದಲ್ಲಿನ ಪಿ ನ ವಯಸ್ಸಿನ 7 ಪಟ್ಟಿಗಿಂತ 17 ವರ್ಷಗಳಷ್ಟು ಕಡಿಮೆ ಇರುತ್ತೆ ಅಂತ ಕೊಟ್ರ. ಅಂದ್ರೆ ಇಲ್ಲಿ ಏನಾಗುತ್ತೆ 5 ವರ್ಷ ಪಟ್ ಅಪ್ ಕ್ಯೂ 8 ವರ್ಷದ ನಂತರ ಈಜುಕೊಟ್ಟು 7 ಪಟ್ ಅಪ್ ಪಿ ಪ್ಲಸ್ 8 ವರ್ಷದ ನಂತರ 17 ವರ್ಷ ಕಡಿಮೆ ಮೈನಸ್ 17 ಆಗುತ್ತೆ. ಇದೇನಾಗುತ್ತೆ 5 ಕ್ಯೂ ಪ್ಲಸ್ 5 8 40 ಈಜುಕೊಟ್ಟು 7 ಪಿ ಪ್ಲಸ್ 56 ಮೈನಸ್ 17 ಆಗುತ್ತೆ. ಇದೇ ಎಷ್ಟಾಗುತ್ತೆ 5 ಕ್ಯೂ ಈಜುಕೊಟ್ಟು 7 ಪಿ ಮೈನಸ್ 1 ಆಗುತ್ತೆ. ನೋಡ್ರಿ ಇಲ್ಲಿ ನಾ ಇಲ್ಲಿ ಏನ್ ಮಾಡ್ತೀನಿ ಕ್ಯೂ ವ್ಯಾಲ್ಯೂ ಈಜುಕೊಟ್ಟು 5 ಪಿ ಮೈನಸ್ 29 ಆಗುತ್ತೆ. ಅಂದ್ರೆ 29 ಆ ಸೈಡ್ ಹೋಗಿದ್ರೆ ಮೈನಸ್ 29 ಆಗುತ್ತೆ. ಅಂದ್ರೆ 5 ಇಂಟು ಎಷ್ಟು ಬಂದೈತಿ ಇಲ್ಲಿ 5 ಪಿ ಮೈನಸ್ 29 ಈಜುಕೊಟ್ಟು 7 ಪಿ ಮೈನಸ್ 1 ಆಗುತ್ತೆ. 25 ಪಿ ಮೈನಸ್ 29 ಈಜುಕೊಟ್ಟು 7 ಪಿ ಮೈನಸ್ 1 ಆಗುತ್ತೆ. ಇಲ್ಲಿ ಎಷ್ಟಾಗತ್ತೆ ಇದು 18 ಪಿ ಈಜುಕೊಟ್ಟು 144 ಆಗುತ್ತೆ. ಇದೆಷ್ಟಾಗುತ್ತೆ 29 ಇಲ್ಲಿ ಎಷ್ಟಾಗುತ್ತೆ 145 ಆಗಿರ್ತೈತಿ. ಇದು ಇಲ್ಲಿ ಏನಾಗುತ್ತೆ ಪಿ ಈಜುಕೊಟ್ಟು 8 ವರ್ಷ ಬರ್ತೈತಿ. ಈ ಪಿ ವ್ಯಾಲ್ಯೂನ ಈ ಈಕ್ವೇಶನ್ 5 ಪಿ ಪ್ಲಸ್ ಈಜುಕೊಟ್ಟು ಕ್ಯೂ ಪ್ಲಸ್ 29 ಅಂದ್ರೆ 40 ಈಜುಕೊಟ್ಟು ಏನಾಗುತ್ತೆ ಕ್ಯೂ ಪ್ಲಸ್ 29 ಆಗುತ್ತೆ. ಕ್ಯೂ ವ್ಯಾಲ್ಯೂ ಎಷ್ಟು ಬರುತ್ತೆ 11 ವರ್ಷ ಬರ್ತೈತಿ. ಹಾಗಾದ್ರೆ ಕ್ಯೂ ನ ಪ್ರಸ್ತುತ ವಯಸ್ಸು ಎಷ್ಟು 11 ವರ್ಷ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಒಂದು ಪ್ಯಾನಿನ ಬೆಲೆಯನ್ನು ಅದರ ಅಸಲು ಬೆಲೆಗಿಂತ 60% ಹೆಚ್ಚು ನಿಗದಿಪಡಿಸ್ತಾನೆ ಮತ್ತು ಆ ನಿಗದಿತ ಬೆಲೆ ಮೇಲೆ 15% ರಿಯಾಯಿತಿಯನ್ನು ನೀಡ್ತಾನೆ. ಒಂದು ವೇಳೆ ಅವನು 117 ರೂಪಾಯಿ ಲಾಭವನ್ನು ಗಳಿಸಿದ್ರೆ ಆ ಪ್ಯಾನ್ ನಿಗದಿತ ಬೆಲೆ ಎಷ್ಟು ಅಂತ ಕೇಳಿರಿ. ನೋಡ್ರಿ ಕಾಸ್ಟ್ ಪ್ರೈಸ್ ಏನು 100 ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ 60% ಜಾಸ್ತಿ ಅಂದ್ರೆ 160 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 160 ಮೇಲೆ 15% ಡಿಸ್ಕೌಂಟ್ ಅಂದ್ರೆ ಟೋಟಲ್ ಡಿಸ್ಕೌಂಟ್ ಎಷ್ಟಾಗುತ್ತೆ ಇದು ಟೋಟಲ್ 24 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. 160 24 ಹೋದ್ರೆ ಉಳಿದಿದ್ದೆಷ್ಟು ಸೆಲ್ಲಿಂಗ್ ಪ್ರೈಸ್ 136 ಆಗುತ್ತೆ. ಪ್ರಾಫಿಟ್ ಎಷ್ಟು ಇಲ್ಲಿ 36 ಪ್ರಾಫಿಟ್ ಆಯ್ತು. 36 ವ್ಯಾಲ್ಯೂ ಎಷ್ಟು ಕೊಟ್ಟನು 117 ಕೊಟ್ಟನ. ನಮಗೆ ಮಾರ್ಕ್ ಪ್ರೈಸ್ ವ್ಯಾಲ್ಯೂ ಕೇಳಿಲ್ಲ 160/36 ಇಂಟು 117 ಮಾಡಿದ್ವಿ ಅಂದ್ರೆ 520 ರೂಪಾಯಿ ಅದರದ್ದು ಮಾರ್ಕ್ ಪ್ರೈಸ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಚಕ್ರ ಬಡ್ಡಿ ದರದಲ್ಲಿ ಒಂದು ಅಸಲು 11 ವರ್ಷಗಳಲ್ಲಿ 3 ಪಟ್ಟು ಆಗುತ್ತೆ. ಹಾಗಾದ್ರೆ ಅದೇ ಬಡ್ಡಿ ದರದಲ್ಲಿ ಆ ಅಸಲು ಎಷ್ಟು ವರ್ಷಗಳು 27 ಪಟ್ಟು ಆಗುತ್ತೆ ಅಂತ ಕೇಳ್ರಿ. ಇಲ್ಲಿ ನೋಡ್ರಿ ಎಕ್ಸ್ ರೆಸ್ಟ್ ಎನ್ ಟೈಮ್ಸ್ ಏನಾಗುತ್ತೆ ಅದು ಎನ್ ಇಂಟು ಟಿ ಇಯರ್ಸ್ ಆಗುತ್ತೆ. ನೋಡ್ರಿ ಇಲ್ಲಿ ಎಕ್ಸ್ 3 ಪಟ್ಟು ಆಗೈತಿ. 3:1 ಎಷ್ಟಾಗ 11 ವರ್ಷಕ್ಕೆ ಆಗೈತಿ. 27 ಪಟ್ಟರದ್ದು ಏನಾಗುತ್ತೆ ಇದು 3:3 ಆಗುತ್ತೆ. ಅಂದ್ರೆ ಎಷ್ಟು 3 ಇಂಟು 11 ಮಾಡಿದ್ರೆ 33 ವರ್ಷಕ್ಕೆ ಅದು 27 ಪಟ್ಟು ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೇಖಾ ಸಂಜಯ್ ಮತ್ತು ಪೂನಂ ಕ್ರಮವಾಗಿ 1320 1170 ಮತ್ತು 1160 ರೂಪಾಯಿ ಹೂಡಿಕೆ ಮಾಡುವ ಮೂಲಕ ವ್ಯಾಪಾರ ಪ್ರಾರಂಭಿಸ್ತಾರೆ. ವರ್ಷದ ಕೊನೆಯಲ್ಲಿ ಒಟ್ಟು ಲಾಭ 1010 ರೂಪಾಯಿ ಆಗಿದ್ರೆ ಆ ಲಾಭದಲ್ಲಿ ಪೂನಂ ಅವರ ಪಾಲು ಎಷ್ಟು ಅಂತ ಕೇಳಿರಲಿ. ನೋಡ್ರಿ ರೇಖಾ ಸಂಜಯ್ ಪೂನಂ ಇಲ್ಲಿ ಏನೇನಾಗುತ್ತೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಮತ್ತು ಪ್ರಾಫಿಟ್ ಸೇಮ್ ಆಗುತ್ತೆ. ಹಂಗಾರ 1320 1170 1660 ರೂಪಾಯಿ ಆಗುತ್ತೆ. 0 ಕ್ಯಾನ್ಸಲ್ ಆಗೋಣ. ಇಲ್ಲಿ ಪೂನಮ್ಮನ ಪ್ರಾಫಿಟ್ ಏನಂತ ಕೇಳಿರಲಿ. ಪೂನಮ್ಮನ ಪ್ರಾಫಿಟ್ ಈಜುಕೊಟ್ಟು 166 ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ ಇದು 415 ಆಗುತ್ತೆ. ಇಂಟು ಎಷ್ಟು 1010 415 ಒಂದ್ಲೆ 400.4 ಆಗುತ್ತೆ. ಅಂದ್ರೆ 404 ರೂಪಾಯಿ ಅವ್ರ ಪಾಲಾಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 400 ಅಸಲನ್ನು ವಾರ್ಷಿಕ 12% ಬಡ್ಡಿ ದರದಲ್ಲಿ 5.5 ವರ್ಷಗಳವರೆಗೆ ಸಾಲ ಪಡೆದರೆ ಅದರ ಸರಳ ಬಡ್ಡಿಯನ್ನು ಕಂಡುಹಿಡಿ ಅಂತ ಕೇಳಿರಲಿ. ಸಿಂಪಲ್ ಇಂಟ್ರೆಸ್ಟ್ ಈಜುಕೊಟ್ಟು 400 ಇಂಟು 12 ಇಂಟು 5.5 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ 264 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚೌಕದ ಸುತ್ತಳತೆ 76 ಮೀಟರ್ ಆಗೈತಿ. ಅದರ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ. ಪೆರಿಮೀಟರ್ ಸುತ್ತಳತೆ ಫಾರ್ಮುಲಾ ಏನಾಗುತ್ತೆ 4a ಆಗುತ್ತೆ. ಪೆರಿಮೀಟರ್ ವ್ಯಾಲ್ಯೂ ಕೊಟ್ಟರು 76 4a ಎಷ್ಟಾಗುತ್ತೆ 19 ಆಗುತ್ತೆ. ಏರಿಯಾ ಫಾರ್ಮುಲಾ ಏನಾಗುತ್ತೆ ಇದು a² ಆಗುತ್ತೆ. ಅಂದ್ರೆ 19² ಎಷ್ಟಾಗುತ್ತೆ 361 ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 66 km/h ವೇಗದಲ್ಲಿ ಚಲಿಸುವ ಒಂದು ಬಸ್ ಪ್ರಯಾಣವನ್ನ 15 ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತೆ. ಅದೇ ದೂರವನ್ನು 5 ಗಂಟೆಯಲ್ಲಿ ಕ್ರಮಿಸಲು ಅದರ ವೇಗ ಎಷ್ಟು ಇರ್ಬೇಕಂತ ಕೇಳಿರಲಿ. ಡಿಸ್ಟೆನ್ಸ್ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟಾಗುತ್ತೆ 66 ಇಂಟು 15 ಆಗುತ್ತೆ.
ಟೈಮ್ ಏನಾಗುತ್ತೆ ಇಲ್ಲಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಆಗುತ್ತೆ 66 ಡಿವೈಡೆಡ್ ಬೈ 66 ಇಂಟು 15 ಡಿವೈಡೆಡ್ ಬೈ 5 ಗಂಟೆ ಒಳಗೆ ಮುಗಿಸ್ಬೇಕು. 5 ಒಂದ್ಲಿ 5 ಮೂರ್ಲೆ ಇದೇನಾಗುತ್ತೆ ಸ್ಪೀಡ್ ಎಷ್ಟಾಗುತ್ತೆ 198 km/h ಇರ್ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಂ ಮತ್ತು ಎನ್ ಒಂದು ವ್ಯವಹಾರನ ಪ್ರಾರಂಭಿಸ್ತಾರ. ಎನ್ ಗಿಂತ ಎಂ 68,000 ರೂಪಾಯಿ ಹೆಚ್ಚಿಗೆ ಹಣವನ್ನು 4 ತಿಂಗಳವರೆಗೆ ಹೂಡಿಕೆ ಮಾಡ್ತಾನೆ. ಮತ್ತೆ ಎನ್ ತನ್ನ ಹಣವನ್ನು 7 ತಿಂಗಳವರೆಗೆ ಹೂಡಿಕೆ ಮಾಡ್ತಾನೆ. ಒಟ್ಟು 6,848 ರೂಪಾಯಿ ಲಾಭದಾಗ ಎಂ ನ ಪಾಲು ಎನ್ ಪಾಲಿಗಿಂತ 856 ರೂಪಾಯಿ ಹೆಚ್ಚಾಗೈತಿ. ಹಂಗಾದ್ರೆ ಎಂ ಹೂಡಿದ ಬಂಡವಾಳ ಎಷ್ಟು ಅಂತ ಕೇಳಿರಿ ಇಲ್ಲಿ ನೋಡ್ರಿ. ಎಂ ಮತ್ತು ಎನ್ ಒಂದು ಎಕ್ಸ್ ಅಮೌಂಟ್ ಇತ್ತು ಅಂದ್ರೆ ಎಂ ಮುಂದೆ ಎಕ್ಸ್ ಪ್ಲಸ್ 68,000 ಜಾಸ್ತಿ ಇರ್ತೈತಿ. ಇವಂದು ಟೈಮ್ 4 ತಿಂಗಳು, ಇವನ್ ಟೈಮ್ 7 ತಿಂಗಳ ಡಿವೈಡೆಡ್ ಇಲ್ಲಿ ಪ್ರಾಫಿಟ್ ನೋಡ್ರಿ. ಎನ್ನೊಂದು ಎಕ್ಸ್ ಇದ್ರೆ ಎಂ ಮುಂದೆ ಏನಾಗುತ್ತೆ ಎಕ್ಸ್ ಪ್ಲಸ್ ಎಷ್ಟು 856 ಈಜು ಕೊಟ್ಟು 6,848 ಆಗುತ್ತೆ. 2 ಎಕ್ಸ್ ಈಜು ಕೊಟ್ಟು ಎಷ್ಟಾಗುತ್ತೆ ಇದು 5,992 ಆಗುತ್ತೆ. ಎಕ್ಸ್ ಈಜು ಕೊಟ್ಟು 2,996 ಆಗುತ್ತೆ. ಎನ್ ವ್ಯಾಲ್ಯೂ ಎಷ್ಟು ಬಂತು 2,996 ಪ್ರಾಫಿಟ್ ಆಯ್ತು. ಎಂ ಪ್ರಾಫಿಟ್ 3,852 ಆಗುತ್ತೆ. ನೋಡ್ರಿ 4 ಇಂಟು ಎಕ್ಸ್ ಪ್ಲಸ್ 68,000 ಡಿವೈಡೆಡ್ ಬೈ 7 ಎಕ್ಸ್ ಈಜು ಕೊಟ್ಟು 3,852 ಡಿವೈಡೆಡ್ ಬೈ 2,996 ಆಗುತ್ತೆ. 7 ಒಂದ್ಲಿ 7 ಎಷ್ಟಲಿ 428 ಆಗುತ್ತೆ. 4 963 4 ಎಷ್ಟು 107 ಆಗುತ್ತೆ. 107 ಒಂದ್ಲಿ 107 9 ಆಗುತ್ತೆ. ಅಂದ್ರೆ 9 ಡಿವೈಡ್ ಬೈ 1 ರೇಷಿಯೋ ಬರ್ತೈತಿ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಇದು 4x ಪ್ಲಸ್ 68,000 ಇಂಟು 4 ಈಜು ಕೊಟ್ಟು 9x ಆಗುತ್ತೆ. 68,000 ಇಂಟು 4 ಈಜು ಕೊಟ್ಟು 5x ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 54,400 ರೂಪಾಯಿ ಎಕ್ಸ್ ವ್ಯಾಲ್ಯೂ ಆಗುತ್ತೆ. ನಮಗೆ ಎಂ ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಪ್ಲಸ್ 68,000 ಐತಿ. ಅಂದ್ರೆ 54,400 ಪ್ಲಸ್ 68,000 ಮಾಡಿದ್ರೆ 1,22,400 ರೂಪಾಯಿ ಎಂ ನ ಇನ್ವೆಸ್ಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೈಪ್ ಪಿ ಒಂದು ಟ್ಯಾಂಕ್ನ 2/3 ಭಾಗವನ್ನ 16 ಗಂಟೆಗಳಲ್ಲಿ ತುಂಬಬಲ್ಲದು. ಮತ್ತು ಕ್ಯೂ ಅದೇ ಟ್ಯಾಂಕ್ನ 5/6 ಭಾಗವನ್ನ 20 ಗಂಟೆಗಳಲ್ಲಿ ತುಂಬಬಲ್ಲದು ಅಂತ ಕೊಟ್ಟರೆ. ಪಿ ನೋಡ್ರಿ 2/3 ಭಾಗನ ಎಷ್ಟು ಗಂಟೆ ತುಂಬುತ್ತಾ 16 ಗಂಟೆ ಫುಲ್ ತುಂಬಾಕ ಇಂಟಲ್ಲಿ 13 24 ಗಂಟೆ ತೊಗೊಳುತ್ತೆ. ಕ್ಯೂ ಅದ ಟ್ಯಾಂಕ್ನ 5/6 ಭಾಗನ 20 ಗಂಟೆಗಳಲ್ಲಿ ಅಂದ್ರೆ 5 ಒಂದೇ 5 4 ಅದು 24 ಗಂಟೆಗಳಲ್ಲಿ ಫುಲ್ ಭಾಗ ತುಂಬುತ್ತ. ಅಂದ್ರೆ ಎಲ್ಸಿಎಂ ಎಷ್ಟತಿ ಇಲ್ಲಿ 24 ಆತು. ಎಫಿಷಿಯನ್ಸಿ ಇಬ್ಬರದು 1 ಆತು. ಪಿ ಮತ್ತು ಕ್ಯೂ 2 ಗಂಟೆಗಳ ಕಾಲ ತೆರೆದಿಟ್ಟ ನಂತರ ಎರಡನ್ನೂ ಮುಚ್ಚಲಾಯ್ತು ಅಂತ ಕೊಟ್ರೆ. 2 ಗಂಟೆಗಳ ತೆಗದಾರ ಅಂದ್ರೆ ಏನಾಗುತ್ತೆ 1 + 1 × 2 ಅಂದ್ರೆ ಎಷ್ಟು ತುಂಬಿದ್ರು ಇವರು 4 ಭಾಗನ ತುಂಬಿದ್ರು. ಅಂದ್ರೆ ಆಮೇಲೆ ನೋಡ್ರಿ ತದನಂತರ ಪೈಪ್ 6 ಮಾತ್ರ ತೆರೆಯಲಾಯಿತು ಮತ್ತು ಅದ ಟ್ಯಾಂಕಿನಲ್ಲಿದ್ದ ನೀರನ್ನು 8 ಗಂಟೆಗಳಲ್ಲಿ ಖಾಲಿ ಮಾಡಿತ್ತು. ಅಂದ್ರೆ ಈ 4 ಭಾಗನ ಅದು ಎಷ್ಟು ಗಂಟೆಗಳಲ್ಲಿ 8 ಗಂಟೆಗೆ ಖಾಲಿ ಮಾಡ್ತದೆ. ಅಂದ್ರೆ ಆರ್ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇಲ್ಲಿ 4/8 ಆಗುತ್ತೆ. ಅಂದ್ರೆ 0.5 ಏನಾಗುತ್ತೆ ಇದು ಆರ್ ಎಫಿಷಿಯನ್ಸಿ ಆಯ್ತು. ಹಾಗಾದ್ರೆ ಪಿ ಕ್ಯೂ ಆರ್ 3 ಪೈಪ್ಗಳನ್ನು ಒಟ್ಟಾಗಿ ಖಾಲಿ ಟ್ಯಾಂಕ್ ಎಷ್ಟು ಸಮಯ ತಗೊಳುತ್ತೆ ಅಂತ ಕೇಳಿರಲಿ. ಟಿ ಇಸ್ ಈಕ್ವಲ್ ಟೋಟಲ್ ವರ್ಕ್ 24 1 + 1 - 0.5 ಆಗುತ್ತೆ. 0.5 ಇದು ಖಾಲಿ ಮಾಡುದು ಅಂದ್ರೆ 24 / 1.5 ಆಗುತ್ತೆ. ಇಲ್ಲಿ 16 ಗಂಟೆ ಬೇಕಾಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವೀರ್ ಅವರು ಒಂದು ಡಜನ್ ಶಾರ್ಪ್ನರ್ಗಳನ್ನು 188 ರೂಪಾಯಿ ಅಂತ ಖರೀದಿಸ್ತಾರೆ ಮತ್ತು ಅವುಗಳನ್ನ ತಲಾ 23ರಂತೆ ಮಾರಾಟ ಮಾಡಿದ್ರೆ. ಹಾಗಾದ್ರೆ ಅವರ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಒಂದು ಶಾರ್ಪ್ನರ್ದು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 180 / 12 ಆದ್ರೆ 15 ರೂಪಾಯಿ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 23 ಐತಿ. ಪ್ರಾಫಿಟ್ ಎಷ್ಟೈತಿ ಇಲ್ಲಿ 8 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 8 / 15 × 100 ಆಕತಿ. ಇದು 5 3 5 20 ಆಗುತ್ತೆ. 160 / 3 ಅಂದ್ರೆ 53.33% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ದಕ್ಷ 200 ಕಿಲೋಮೀಟರ್ ದೂರವನ್ನು 50 km/h ವೇಗದಲ್ಲಿ ಮತ್ತೆ 252 ಕಿಲೋಮೀಟರ್ ದೂರವನ್ನು 42 km/h ವೇಗದಲ್ಲಿ ಮತ್ತೆ 204 ಕಿಲೋಮೀಟರ್ ದೂರವನ್ನು 51 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸ್ತಾರೆ. ಹಾಗಾದ್ರೆ ಇಡೀ ಪ್ರಯಾಣದಲ್ಲಿ ಅವನ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಿ. ನೋಡ್ರಿ ಸರಾಸರಿ ವೇಗ ಏನಾಗುತ್ತೆ ಇಲ್ಲಿ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಒಟ್ಟು ಸಮಯ ಏನಾಗುತ್ತೆ ಇಲ್ಲಿ ಒಂದನೇಕ 200 ಕಿಲೋಮೀಟರ್ 50 km/h 4 ತಾಸು ಆಗುತ್ತೆ. ಎರಡನೇದಕ್ಕೆ 252 ಡಿವೈಡೆಡ್ ಬೈ 42 ಅಂದ್ರೆ ಇಲ್ಲಿ ಎಷ್ಟು ಅಂತ 6 ತಾಸು ತೊಗೊಂಡುತ್ತೆ. ಮೂರನೇದಕ್ಕೆ ಎಷ್ಟು 204 ಕಿಲೋಮೀಟರ್ನ 51 km/h 4 ಆಗುತ್ತೆ. ಒಟ್ಟು ದೂರ ಎಷ್ಟಾಗುತ್ತೆ ಸರಾಸರಿ ವೇಗ ಈಸ್ ಈಕ್ವಲ್ ಟು ಒಟ್ಟು ದೂರ 656 ಆಗುತ್ತೆ. ಒಟ್ಟು ಸಮಯ 4 4 6 ಅಂದ್ರೆ 14 ಅವರ್ ಆಗುತ್ತೆ. ಅಂದ್ರೆ 46.86 ಸರಾಸರಿ ವೇಗ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಈ ಕೆಳಗಿನ 3 ಯೋಜನೆ ನೀಡ್ತಾನೆ. ಇವುಗಳಲ್ಲಿ ಯಾವ ಯೋಜನೆ ಗರಿಷ್ಠ ರಿಯಾಯಿತಿ ಶೇಕಡಾವಾರನ್ನು ಹೊಂದೈತೆ ಅಂತ ಕೇಳಿದ್ರೆ 15% ಮತ್ತು 20% ಎರಡು ಸತತ ರಿಯಾಯಿತಿಗಳನ್ನು ಕೊಟ್ಟರೆ. ಅಂದ್ರೆ ಒಂದೇದು ಎಷ್ಟೈತಿ 15 + 20 - 15 × 20 / 100 ಅಂದ್ರೆ ಇದ್ರ ಡಿಸ್ಕೌಂಟ್ ಎಷ್ಟಾಗುತ್ತೆ 32 ಆಗುತ್ತೆ. ಎರಡನೇದು ಏನೈತಿ 4 ಖರೀದಿಸಿದ್ರೆ 2 ಉಚಿತವಾಗಿ ಪಡೆಯಿರಿ. ಅಂದ್ರೆ 2 ಉಚಿತ ಕೊಟ್ಟರೆ ಟೋಟಲ್ ವಸ್ತು ಎಷ್ಟಾಗೋ 6 ಇಂತು
ಇಂಟು 3 ಆಗುತ್ತೆ. ಅಂದ್ರೆ 33.33% ಟೋಟಲ್ ಡಿಸ್ಕೌಂಟ್ ಆಗತ್ತೆ. ಮೂರನೇದ್ರಾಗ ಏನೈತಿ 6 ಕರೆಸಿ 4 ಉಚಿತವಾಗಿ ಪಡೆಯಿರಿ ಅಂತ ಕೊಟ್ರೆ 4 ಉಚಿತವಾಗಿ ಪಟ್ರ ಅಂದ್ರೆ ಟೋಟಲ್ ಎಷ್ಟಾಗವು 10 ಆಕವು. ಟೋಟಲ್ ಎಷ್ಟಾಗುತ್ತೋ 10 ಆಕವು ಇಂಟು 100 ಅಂದ್ರೆ 40% ಡಿಸ್ಕೌಂಟ್ ಆಗತ್ತೆ. ಜಾಸ್ತಿ ಆದೈತಿ ಮೂರನೇದ್ ಅಷ್ಟ ಐತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲ 169 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರೆ ಇದೇನಾಗುತ್ತೆ n+1 ಆಗುತ್ತೆ. ಅಂದ್ರೆ 169 ಪ್ಲಸ್ 1 ಮಾಡಿದ್ರೆ ಎಷ್ಟಾಗುತ್ತೆ ಸರಾಸರಿ 170 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 13 ಸೆಂಟಿಮೀಟರ್ ಭಾವವನ್ನು ಹೊಂದಿರುವ ಸಮಭಾವ ತ್ರಿಭುಜ ಸುತ್ತಳತೆ ಎಷ್ಟು ಅಂತ ಕೇಳಿದ್ರೆ ಸುತ್ತಳತೆ ಈಜುಕೋಟಿ ಏನಾಗುತ್ತೆ ಇದು 3a ಆಗುತ್ತೆ. 3 ಇಂಟು 13 ಮಾಡಿದ್ರೆ ಎಷ್ಟಾಗುತ್ತೆ 39 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 9 ಮತ್ತು 60ರ ಮೂರನೇ ಅನುಪಾತ ಎಕ್ಸ್ ಆಗಿದ್ರೆ ಎಕ್ಸ್ ನ ಬೆಲೆ ಎಷ್ಟು ಅಂತ ಕೇಳಿದ್ರೆ 9/60 ಈಜುಕೊಟ್ಟು 60/x ಆಗುತ್ತೆ. 3 3 3 ಅಂದ್ರೆ ಎಕ್ಸ್ ಈಜುಕೊಟ್ಟು ಎಷ್ಟಾಗುತ್ತೆ 400 ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯನ್ನು 6% ರಷ್ಟು ಕಡಿಮೆ ಮಾಡಿದಾಗ ಅದು 3760 ಆಗುತ್ತೆ. ಹಾಗಾದ್ರೆ ಆ ಸಂಖ್ಯೆ ಏನಂತ ಕೇಳಿದ್ರೆ ಆ ಸಂಖ್ಯೆ 100 ಅಂತ ತೊಗೊಂತೀನಿ. 6% ಕಮ್ಮಿ ಆದ್ರೆ ಎಷ್ಟಾಗುತ್ತೆ 94 ಆಗುತ್ತೆ. 94 ಎಷ್ಟು ಕೊಟ್ಟರೆ 3760 ಅಂದ್ರೆ ಇಂಟು 40 ಆಗುತ್ತೆ. ಇಂಟು 40 ಮಾಡಿದ್ರೆ ಆ ಸಂಖ್ಯೆ ಎಷ್ಟಾಗುತ್ತೆ 4000 ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಜಿಲ್ಲೆಯ ಜನಸಂಖ್ಯೆಯು 3,28,000 ಆಗೈತಿ. ಅದರಲ್ಲಿ 1,64,000 ಪುರುಷರಿದ್ದಾರೆ. ಒಟ್ಟು ಜನಸಂಖ್ಯೆ 24% ಜನರು ಸಾಕ್ಷರ ಮತ್ತು ಒಂದು ವೇಳೆ ಪುರುಷರು 34% ಜನರು ಸಾಕ್ಷರರಾಗಿದ್ರೆ ಸಾಕ್ಷರರಾದ ಮಹಿಳೆಯರ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಟೋಟಲ್ ಎಷ್ಟು ಅದಾರ ಇಲ್ಲಿ 3,28,000 ಜನ ಅದರ. ಇದ್ರಾಗ 24% ಸಾಕ್ಷರ ಅದಾರ ಅಂದ್ರೆ ಟೋಟಲ್ ಎಷ್ಟು ಜನ ಆಕಾರ 78,720 ಜನ ಆಕಾರ. ಇದ್ರ ಮೆನ್ ಎಷ್ಟು ಅದ್ರ ಪುರುಷರು 1,64,000 ಜನ ಅದರ. ಇದ್ರಾಗ ಎಷ್ಟು ಜನ ಸಾಕ್ಷರ 34% ಅಂದ್ರೆ 34,100 ಅಂದ್ರೆ 55,760 ಜನ ಮ್ಯಾನ್ ಸಾಕ್ಷರ ಆಕಾರ. ವುಮೆನ್ ಸಾಕ್ಷರ ಎಷ್ಟಾಕಾರ ಇಲ್ಲಿ 22,960 ಆಕಾರ. ಅಂದ್ರೆ ಪರ್ಸೆಂಟೇಜ್ ಆಫ್ ವುಮೆನ್ ಸಾಕ್ಷರ ಎಷ್ಟಾಗತ್ತೆ ಇಲ್ಲಿ 22,960 ಡಿವೈಡೆಡ್ ಬೈ 3,28,000 ಒಳಗೆ 1,64,000 ಉಳಿದಿದ್ದಷ್ಟು 1,64,000 ಇಂಟು 100 ಆಕತಿ. 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಪರ್ಸೆಂಟೇಜ್ ಆಫ್ ವುಮೆನ್ ಸಾಕ್ಷರ ಎಷ್ಟು ಬರ್ತೈತಿ 14% ಬರ್ತೈತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.